ಈ ಶೋಷಣೆ ಮುಕ್ತ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ಕರ್ನಾಟಕದಲ್ಲಿ ಸಲ್ಲಿಸುತ್ತೆ ಇಡೀ ರಾಜ್ಯದಲ್ಲಿ ನಾವು ಮಾಡ್ತೇವೆ. ಆಮೇಲೆ ಮುಂದಿನ ಜನವರಿ ತಿಂಗಳಿಂದ ಗುಲ್ಬರ್ಗ, ದಾವಣಗೆರೆ ಮತ್ತೆ ಶಿವಮೊಗ್ಗ ಮತ್ತೆ ಇದು ಕೋಲಾರ ಜಿಲ್ಲೆಗಳಲ್ಲಿ ನಾವು ಅದು ಒಂದು 2 ತಿಂಗಳಲ್ಲಿ ಅದನ್ನ ರೆಡಿ ಮಾಡ್ತಾ ಇದ್ದೀವಿ. ಈ ತರ ನಾವು ಯೋಜನೆಯನ್ನು ಹಾಕೊಂಡು ಇವತ್ತು ಕಂಕಣಬದ್ಧವಾಗಿ ಕೆಲಸ ಮಾಡೋಣ. ಆಮೇಲೆ ಹಳ್ಳಿಗೆ ಹೋಗ್ತೀವಿ. ಇವತ್ತು ಸಂಘಟನೆಗಳ ಮುಖಂಡರುಗಳು, ರಾಜಕಾರಣಿಗಳ ಜೊತೆ ಶಾಮೀಲಾಗಿ ನಮ್ಮ ಜನ ಇವತ್ತು ಅವರಿಗೆ ಅವರ ಏನು ಶೋಷಣೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಜನರ ನೋವನ್ನ ಕೇಳೋರು ಯಾರು ಇದ್ದಾರೆ. ಆಮೇಲೆ ದೌರ್ಜನ್ಯ ಒಂದು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿಕ್ಕೆ ಬರ್ತಾರೆ. ಮತ್ತೆ ಡಿಸಿ ಕಚೇರಿಯಲ್ಲಿ ಡಿಸಿ ಒಂದು ಸ್ಥಳೀಯ ಸರ್ಕಾರ, ಜಿಲ್ಲಾಧಿಕಾರಿ, ಡಿಸಿ ಕಚೇರಿಗಳು ಹೇಗೆ ನಡೀತಾ ಇದೆ ಅಂತ ಹೇಳಿ ಸಾಮಾನ್ಯ ರೈತರಿಗೂ ಗೊತ್ತು, ದಲಿತರಿಗೂ ಗೊತ್ತು, ಮಹಿಳೆಯರಿಗೂ ಗೊತ್ತು. ಸುಮಾರು ವರ್ಷಗಳಿಂದ ಎಷ್ಟೋ ಸಮಸ್ಯೆಗಳಿರ್ತಕ್ಕಂಥ ಫೈಲ್ಗಳು ಕೊಳಿತಾ ಬಿದ್ದಿವೆ. ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, MLA